ನಮಸ್ಕಾರ, ನ್ಯೂಸ್ 26 ಗೆ ಸ್ವಾಗತ. ಕರ್ನಾಟಕ ರಕ್ಷಣಾ ವೇದಿಕೆ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ನಡೆದ ಮಂಡ್ಯ ಜಿಲ್ಲೆಯ ರೈತ ಮಂಜೇಗೌಡರ ಸಾವಿಗೆ ಕಾರಣವಾಗಿರುವ ಕೃಷ್ಣರಾಜಪೇಟೆ ತಹಶೀಲ್ದಾರ್ ಮತ್ತು ಮಂಡ್ಯ ಜಿಲ್ಲಾಧಿಕಾರಿಗಳ ಅಮಾನತಿಗೆ ಒತ್ತಾಯಿಸಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಮಂಡ್ಯದಲ್ಲಿ ನಡೆದ ದಿಶಾ ಸಭೆಗೆ ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರ ಸಚಿವರು ಆಗಮಿಸಿದರು. ಈ ಸಭೆಯಲ್ಲಿ ಮಂಡ್ಯದ ರೈತ ಜೀವ ಕಳೆದುಕೊಂಡ ವಿಷಯ ಪ್ರಸ್ತಾಪಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ನಡೆದ ಮಂಡ್ಯ ಜಿಲ್ಲೆಯ ರೈತ ಮಂಜೇಗೌಡ ಅವರ ಸಾವಿಗೆ ಕಾರಣವಾಗಿರುವ ಕೃಷ್ಣರಾಜಪೇಟೆ ತಹಶೀಲ್ದಾರ್ ಮತ್ತು ಮಂಡ್ಯ ಜಿಲ್ಲಾಧಿಕಾರಿಗಳ ಅಮಾನತಿಗೆ ಒತ್ತಾಯಿಸಿ ಪ್ರತಿಭಟನೆಯನ್ನ ನಡೆಸಿದರು. ಎಚ್.ಡಿ. ಕುಮಾರಸ್ವಾಮಿ ಅವರು ಹೊರಬಂದ ನಂತರ ಕನ್ನಡ ಪರ ಹೋರಾಟಗಾರರು ಕುಮಾರಸ್ವಾಮಿ ಅವರಿಗೆ ಮನವಿಯನ್ನ ಸಲ್ಲಿಸಿದರು. ರೈತ ಆತ್ಮಹತ್ಯೆ ಮಾಡಿಕೊಂಡ ಬಗ್ಗೆ ಪ್ರಸ್ತಾಪನೆಯನ್ನ ಮಾಡಿದ್ರು. ಕೆಆರ್ಪೇಟೆ ತಹಶೀಲ್ದಾರ್ ಅವರು ರೈತರ ಮನವಿಯನ್ನ ತೆಗೆದುಕೊಳ್ಳದೆ ಪ್ರತಿನಿತ್ಯ ಆಲಿಸಿ ಅವರ ಭೇಟಿಗೂ ಅವಕಾಶ ಕೊಡದೇ ಇರ್ತಾರೆ. ಆತ್ಮಹತ್ಯೆ ಮಾಡಿಕೊಂಡ ರೈತನನ್ನ ಮಂಡ್ಯ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲು 2 ದಿನದಿಂದ ಹೊಂಗೆ ಮರದ ನೆರಳಲ್ಲಿ ಮಲಗಿದ್ದು ಮನವಿಯನ್ನ ಸಲ್ಲಿಸಲು ಕಾದು ಸುಸ್ತಾಗಿ 3ನೇ ದಿನ ಕೆಆರ್ಪೇಟೆಯ ರೈತ ಮಂಜೇಗೌಡರವರು ಮೈ ಮೇಲೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿರ್ತಾರೆ. ಇದನ್ನ ಕನ್ನಡ ಪರ ಹೋರಾಟಗಾರರು ಮತ್ತು ಕೇಂದ್ರ ಸಚಿವರಾದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಪ್ರಸ್ತಾಪಿಸಿ ಕೆಆರ್ಪೇಟೆ ತಹಶೀಲ್ದಾರ್ ಹಾಗೂ ಮಂಡ್ಯ ಜಿಲ್ಲಾಧಿಕಾರಿಗಳ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು. ಇಬ್ಬರು ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಒಬ್ಬ ರೈತನ ಆತ್ಮಹತ್ಯೆ ಆಗಿದೆ. ದಯಮಾಡಿ ಈ ಇಬ್ಬರು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಕನ್ನಡ ಪರ ಹೋರಾಟಗಾರರು ಕುಮಾರಸ್ವಾಮಿ ಅವರ ಬಳಿ ತಮ್ಮ ಮನವಿಯನ್ನ ಸಲ್ಲಿಸಿದರು. ವರದಿ ಸೋಮಶೇಖರ ಮಾಕವಳ್ಳಿ, ನ್ಯೂಸ್ 26 ಕನ್ನಡ, ಕೃಷ್ಣರಾಜಪೇಟೆ. ರೈತ ಪರ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ರೈತ ಪರ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಬೇಕೇ ಬೇಕು ಅಯ್ಯಯ್ಯೋ ಅಯ್ಯಯ್ಯೋ ರೈತರ ಸಾವಿಗೆ ಕಾರಣರಾದ ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ರೈತರ ಸಾವಿಗೆ ಕಾರಣದ ಮಂಡ್ಯ ಜಿಲ್ಲಾಧಿಕಾರಿಗೆ ರೈತರ ಸಾವಿಗೆ ಕಾರಣದ ಕೆಆರ್ಪೇಟೆ ತಹಶೀಲ್ದಾರ್ಗೆ ಅಮಾನತುಗೊಳಿಸಿ ಈ ಕಾರ್ಯಕ್ರಮ ಮಾಡಿದ ಸರ್ಕಾರ ದುಡ್ಡು ನಮ್ಮ ದುಡ್ಡು ಎಲ್ಲ ಪೋಲ್ ಆಗೋದು. ಇವ್ರಿಗೆ ಯಾರಿಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ. ಹಾಗಾಗಿ ತಹಶೀಲ್ದಾರು ಆ ರೈತ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಬಂದು 2 ದಿನ ಆದ್ರೂ ಭೇಟಿಗೆ ಅವಕಾಶ ಕೊಡ್ತಾನೆ ದುರಹಂಕಾರದ ವರ್ತನೆಯಲ್ಲಿ ಕಳಿಸಿರುವಂತ ಜಿಲ್ಲಾಧಿಕಾರಿ ಮತ್ತೆ ಅಪರ ಜಿಲ್ಲಾಧಿಕಾರಿ ಅವ್ರಿಬ್ರದ್ದು ಹೊಣೆ ಇದೆ. ಹಾಗಾಗಿ ಕೂಡಲೇ ರಾಜ್ಯ ಸರ್ಕಾರ ಇಲ್ಲಿರುವಂತ ಮಂಡ್ಯ ಜಿಲ್ಲಾಧಿಕಾರಿ ಮತ್ತೆ ಅಪರ ಜಿಲ್ಲಾಧಿಕಾರಿ ಅವರಿಬ್ರು ಅಮಾನತ್ ಮಾಡಬೇಕು. ಅಲ್ಲಿ ಆ ಕೆಆರ್ಪೇಟೆ ತಹಶೀಲ್ದಾರ್ ಏನು ಉಡಾಪೆ ಉತ್ತರ ಕೊಟ್ಟು ದುರಹಂಕಾರದ ವರ್ತನೆಯಲ್ಲಿ ಆ ರೈತನ ಕೆಲಸ ಮಾಡ್ಕೊಂಡ್ರೆ ಪಾಪ ಅವ್ನು ಇಲ್ಲಿಂದ ಸುಮಾರು 80 ಕಿಲೋಮೀಟರ್ ಇದೆ ಅವ್ನ ಗ್ರಾಮ. ಈ ಜಿಲ್ಲೆಯ ಗಡಿ ಗ್ರಾಮ ಅವನೂರು. ಅವನು ಇಲ್ಲಿ ಬರಬೇಕು ಅಂದ್ರೆ 80-85 ಕಿಲೋಮೀಟರ್ ಆಗುತ್ತೆ. ಅವ್ನು ಬಂದು ಪಾಪ ಇಲ್ಲಿ 2 ದಿನ ಮಲ್ಗವನೇ ಎಲ್ಲೋ ಅದು ಮರದಡಿ ಎಲ್ಲೋ ಮಲಗಿದಾನೆ. ಪುನಃ ಭೇಟಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಅದೇ ಇವ್ರಿಗೆ ಅವಕಾಶ ಮಾಡಿಕೊಡ್ರು ಯಾರಾದ್ರು ಹಣವಂತರು ಅವ್ರು ಬಂದಾಗ ಇವ್ರಿಗೆ ಅವಕಾಶ ನೇರವಾಗಿ ಅವ್ರ ಕೆಲಸ ಅವರು ಇದು ಪಾಪ ಅವನು ಕರೆದು ಏನಿನ ಸಮಸ್ಯೆ ಅಂತ ಕೇಳಿ ನನಗೆ ಸಂಬಂಧಪಟ್ಟವ್ರು ಲೆಟರ್ ಹಾಕ್ತೀನಿ ಹೋಗಪ್ಪ ಅಂತ ಒಂದು ಸಮಾಧಾನಕಾರ ಮಾತು ಹೇಳ್ಬಿಟ್ಟಿದ್ರೆ ಇವತ್ತು ಅವನು ಈ ಕಚೇರಿ ಮುಂದೆ ಪೆಟ್ರೋಲ್ ಸುರ್ಕೊಂಡು ದಾರುಣವಾಗಿ ಸಾವನ್ನಪ್ಪಿರ್ಲಿಲ್ಲ. ಅವನ ಜೀವ ಉಳಿತಿತ್ತು, ಅವ್ರ ಕುಟುಂಬ ಉಳಿತಿತ್ತು. ಇವತ್ತು ರೈತ ಉಳಿತಿದ್ದ, ರೈತನ ಬದುಕು ಉಳಿತಿತ್ತು. ಇವತ್ತು ನಮ್ಮ ಕೃಷಿ ಉಳಿತಿತ್ತು. ಇದಕ್ಕೆಲ್ಲ ನೇರ ಹೊಣೆ ಯಾರು? ನಿಮ್ದು 5 ಲಕ್ಷ ಯಾವ ಮಳೆ ಕೂಡ್ಲಿಕ್ಕೆ ಹಾಕದು? ಇವರು ಜಾಹೀರಾತು ಪ್ರತಿದಿನ ಜಾಹೀರಾತುಗಳು ಕೊಡೋಕ್ಕೆ ಕೋಟಿ ಗಂಟೆ ವ್ಯಯ ಮಾಡ್ತಾ ಇದ್ದೀರಿ. ಇಲ್ಲೇ ಮಂಡ್ಯದಲ್ಲಿ ನೋಡ್ತಾ ಇದೀವಿ ಪ್ರತಿದಿನ ಬರೀ ಆ ಸರ್ಕಾರಿ ಕಾರ್ಯಕ್ರಮ, ಆ ಕಾರ್ಯಕ್ರಮ, ಈ ಕಾರ್ಯಕ್ರಮ, ಅಲ್ಲಿ ಪಕ್ಕದಲ್ಲಿ ಪೋಸ್ಟರ್ಗಳು ಬ್ಯಾನರ್ಗಳಲ್ಲಿ ಮಾತ್ರ ನಿಮ್ಮ ಕಾರ್ಯಕ್ರಮ. ರೈತನ ಮನೆಗಿಲ್ಲ, ಸಾರ್ವಜನಿಕರಿಗಿಲ್ಲ, ಬರೀ ಫೋಟೋ ಶೂಟ್ಗಷ್ಟೇ ನಿಮ್ಮ ಕಾರ್ಯಕ್ರಮ. ಹಾಗಾಗಿ ಇದಕ್ಕೆಲ್ಲ ನೇರ ಹೊಣೆ ಜಿಲ್ಲಾಧಿಕಾರಿ ಕೆಆರ್ಪೇಟೆ ತಹಶೀಲ್ದಾರ್ ಅವರಿಬ್ರು ಅಮಾನತ್ ಮಾಡಬೇಕು ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇವತ್ತು ನಾವು ಒಕ್ಕೊತ್ತಾಯನ ಮಾಡ್ತಾ ಇದೀವಿ. ಜಿಲ್ಲಾಧಿಕಾರಿಗಳನ್ನ ಅಮಾನತು ಮಾಡಿದರೆ ಸೋಂತೆ ಅಯ್ಯಯ್ಯೋ ಅಯ್ಯಯ್ಯೋ ರೈತರಿಗೆ ಬೇಕೇ ಬೇಕು ಅದಕ್ಕಾಗಿ ಹೋರಾಟ ರೈತರ ಮೇಲೆ ಯಮಕಿಂಕರಾಗಿ ವರ್ತಿಸಿರ್ತಕ್ಕಂಥ ಜಿಲ್ಲಾಡಳಿತಾಧಿಕಾರಿಗಳಿಗೆ ರೈತರ ಸಾವಿಗೆ ನೇರ ಹೊಡೆದಿರ್ತಕ್ಕಂಥ ಅಧಿಕಾರಿಗೆ
ಅವನು ಸಮ, ಅವನ ಬೆವರ ಹುಣವ ತಿಂದು ಅವನ ಕೆಲಸ ಮಾಡ್ಕೊಡಕ್ ನೀವೇನ್ ಮಾಡ್ತೀರಿ? ಏನ್ ನಡೀತಾ ಇದೆ ನಿಮ್ದು ರಸ್ತೆಯಲ್ಲಿ ನೀವಿರೋದು? ಅಣ್ಣ, ಸರ್ಕಾರಿ ಅಧಿಕಾರಿಗಳಿರೋದು 8 ಲಕ್ಷ ಅಣ್ಣ. ಅವನು ಬೆಂಕಿ ಹಾಕೊಂಡು ಸಾಯ್ತಿರ್ಲಿಲ್ಲ. ಅಲ್ಲಿ ತಹಶೀಲ್ದಾರು ಕೆಲಸವೆ ಅದನ್ನ ಇಲ್ಲಿ ಜಿಲ್ಲಾಧಿಕಾರಿ 2 ದಿನ ಇಲ್ಲೇ ಮಾಡೋಣ ಮನೆ ಮಾಡ್ಬೇಡಿ. ಅವನ್ನ ಮಾತಾಡ್ಸೋ ಕೆಲಸ ಒಬ್ಬ ಜಿಲ್ಲಾಧಿಕಾರಿ ಕಚೇರಿ ಮಾಡಿದ್ದಾರೆ. ತಂಗಿರೋದು ಅವನ್ನ ಭೇಟಿ ಮಾಡಕ್ಕೆ ಅವಕಾಶ ಕೊಟ್ಟಿಲ್ಲ. ಆಮೇಲೆ ಜಿಲ್ಲಾಧಿಕಾರಿ ಚೆನ್ನಾಗಿ ಕೆಲಸ ಮಾಡ್ತಾರಣ್ಣ. ನೀವು ಮಾಡ್ತಾರೋದು ಬೇರೆಯವ್ರ ಕೆಲಸ. ಅವ್ರನ್ನ ಈ ಜಿಲ್ಲೆಯಿಂದ ಅವ್ರು ಮೊದಲು ಕೂಡಲೇ ವರ್ಗಾವಣೆ ಮಾಡಿ ಈ ಜಿಲ್ಲಾಧಿಕಾರಿ ತಹಶೀಲ್ದಾರ್ನ ಮುಖ್ಯತೆಯನ್ನ ಅವ್ರನ್ನ ಮನತ್ ಮಾಡಬೇಕು. ರೈತರಿಗೆ ಬರೀ 5 ಲಕ್ಷ ಪರಿಹಾರ ಕೊಡ್ತಾರೆ ಅಣ್ಣ. 5 ಲಕ್ಷ ಮಳೆ ಹುಡುಗಾಡ ಹಾಕೋದಿಲ್ಲ. ದಯವಿಟ್ಟು ಅಣ್ಣ ಒಂದು 50 ಲಕ್ಷ ಪರಿಹಾರ ಕೊಡಬೇಕು. ಅವ್ರು ಅಣ್ಣ ನೀವು ಒತ್ತಾಯ ಮಾಡ್ಬೇಕು ಅಣ್ಣ. ಬೇಜವಾಬ್ದಾರಿನ ಅಣ್ಣ, ಇವ್ರದ್ದು ಬೇಜವಾಬ್ದಾರಿನ ಇವತ್ತು ಹಿಂಗಾಗದೆ. ಆಮೇಲೆ ನಮ್ಮ ಜಿಲ್ಲೆಯಲ್ಲಿ ಅಣ್ಣ ಸ್ಪೀಡ್ ಕ್ಲಬ್ಗಳು ಅತಿಯಾಗಿ ನಡೀತಾ ಇದೆ ಅಣ್ಣ. ಅದು ಪೊಲೀಸ್ ಇಲಾಖೆಗೆ ನಿರ್ದೇಶನ ಕೊಡ್ಬೇಕಣ್ಣ. ಅಧಿಕಾರಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.